ನಮಸ್ಕಾರ ವೀಕ್ಷಕರೇ, ಸಿಡಿಲ್ ಗುಡುಗು ಸುದ್ದಿವಾಹಿನಿಗೆ ಸ್ವಾಗತ. ಇಂದು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ವಜ್ರಂಬಡಿ ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಊರಿನ ಹಿರಿಯರು, ಯುವಕರು, ವಿವಿಧ ಸಂಘಟನೆಗಳ ಸದಸ್ಯರು, ಕ್ರೀಡಾ ಅಭಿಮಾನಿಗಳು ಸೇರಿಕೊಂಡು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಕೊಪ್ಪಳ ಜಿಲ್ಲೆ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀ ಅರವಿಂದಗೌಡ ಪಾಟೀಲ್ ಅವರು ವಜ್ರಂಬಡಿ ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರ ಜಾತ್ರೆಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿಪಿಎಲ್ ವಜ್ರಂಬಡಿ ಪ್ರೀಮಿಯರ್ ಲೀಗ್ 2026ನೇ ಸಾಲಿನ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನೆಯಲ್ಲಿ ಭಾಗವಹಿಸಿ 5 ತಂಡಗಳಿಗೆ ಸಮವಸ್ತ್ರ ವಿತರಿಸಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ವರದಿ ಮೋನೇಶ್ ನಾಯಕ್, ಸಿಡಿಲ್ ಗುಡುಗು ಸುದ್ದಿವಾಹಿನಿ, ಕೊಪ್ಪಳ. ಸಾಯಂಕಾಲ ಇವತ್ತಿನ ಬಿಜಿ ಶೆಡ್ಯೂಲ್ ನಲ್ಲಿ ಇವತ್ತೆಲ್ಲರೂ ಬ್ಯುಸಿ ಆಗಿರ್ತಾರೆ. ಆದ್ರಿಂದ ಇವತ್ತೇನು ಶರಣಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಇಲ್ಲಿರುವಂತ ನಮ್ಮ ಶಿವರು ಇರ್ಬೋದು, ಎಲ್ಲ ಯುವಕರು ಕೂಡ್ಕೊಂಡು ಇವತ್ತೆಲ್ಲ ಯುವಕರಿಗೆ ಸ್ಫೂರ್ತಿಯಾಗಿ ಇವತ್ತು ಕ್ರಿಕೆಟ್ ಅನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ವಜ್ರಬಂಡಿ ಗ್ರಾಮದಲ್ಲಿ ನಾ ಕೇಳ್ಕೊಳ್ಳೋದಿಷ್ಟೇ, ನಾನು ಯಾವತ್ತೂ ಕೂಡ ಈ ಊರಿನವನೇ ಅಂತ ತಾವು ತಿಳ್ಕೊಂಡು ಏನು ನನಗೆ ಇಲ್ಲಿ ತಾವೆಲ್ಲರೂ ಒಂದು ಆಶೀರ್ವಾದ ಮಾಡೋದ್ರ ಮುಖಾಂತರ ಇವತ್ತು ಶರಣಬಸವೇಶ್ವರ ಜಾತ್ರೆ ಬರ್ತೇವೆ ಶಿವರಾತ್ರಿ ದಿವಸ. ಅದಕ್ಕೂ ಕೂಡ ಇವತ್ತೆಲ್ಲ ಊರಿನವ್ರು ಕೂಡ್ಕೊಂಡು ಏನು ಅದ್ದೂರಿಯಾಗಿ ಜಾತ್ರೆಯನ್ನು ಮಾಡೋಣ. ಇವತ್ತಿಲ್ಲಿ ವಜ್ರಬಂಡಿ ಗ್ರಾಮದಲ್ಲಿ ಯಾವುದೇ ಒಂದು ನಾನು ಶಿವರು ಬಂದಾಗ ಹೇಳಿದ್ ಬರೀ ಇವತ್ತು ಕ್ರಿಕೆಟ್ ಆಡೋದು ಅಷ್ಟೇ ಅಲ್ಲ, ಇವತ್ತು ಯುವಕರಿಗೆ ಹಾಸ್ಟೆಲ್ ಇರ್ಬೋದು, ಕಾಲೇಜ್ ಓದಿಸೋದಿರ್ಬೋದು, ಇವತ್ತು ಎಜುಕೇಶನ್ ಬಗ್ಗೆ ಯಾರಿಗಾದ್ರೂ ತೊಂದರೆ ಇದ್ರೆ ನೀವು ನಮ್ಮ ಹತ್ರ ಬಂದು ಹೇಳಿ, ನಮ್ಮ ಕೈಲಿಂದ ನಾವು ಏನು ಸಹಾಯ ಆಗುತ್ತೆ ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿದಿವಿ. ಇವತ್ತು ಇಂಜಿನಿಯರ್ ಓದುವಂತ ಹುಡುಗರು ಇರ್ಬೋದು, ಮೆಡಿಕಲ್ ಹೋಗುವಂತ ಹುಡುಗರು ಇರ್ಬೋದು, ಇವತ್ತು ಯಾವ್ದಾದ್ರು ಹಾಸ್ಟೆಲ್ ಸಿಕ್ಕಿಲ್ಲ ಅಂದ್ರೆ ಬೇರೆ ಊರಲ್ಲಿ ಅಂತವ್ ಏನಾದ್ರು ಸಮಸ್ಯೆಗಳಿದ್ರೆ ಹೇಳ್ರಿ, ಅವನ್ನೆಲ್ಲ ಮಾಡಿಕೊಡೋಣ ಅಂತ ಹೇಳ್ತಾ ಇವತ್ತು ವಜ್ರಬಂಡಿ ಗ್ರಾಮದ ಎಲ್ಲ ಹಿರಿಯರಲ್ಲಿ